ಜಳಕ ಮಾಡ್ಸತ್ಲಿಗೇನ ನಂದು ಓಟು ಸೀರೆ ತೋದೋತ್ ನೋಡು. ಅಯ್ಯಯ್ಯ ಆಗ್ಲೇ ಮಕ್ಕೊಂಬಿಟ್ನ. ಹ್ಞೂ ರೀ ಅತ್ತಿಗೆಮ್ಮ, ಆಗ್ಲೇ ಮಕ್ಕೊಂಡು ನೋಡ್ರಿ. ಆತಾತು. ಒಂದಿಟ್ಟು ಚಂದಗ ಅದು ಪೌಡರ್ ಕಾಡ್ಗಿ ಹಚ್ಚಿ ಒಂದಿಟ್ಟು ನೋಡುವ ಮೊದ್ಲ ಬ್ಯಾಸ್ಗಿ ಬಗ್ಲಾಗ ಗಿಗ್ಲಾಗ ಪೌಡ್ರ್ ಹಾಕಿ ಕಾಡ್ಗಿ ಹಚ್ಚಿ ಮಲಗಿಸು, ಅತ್ಲ ಮಲಗಿಸು. ವಿಮಲ, ಇನ್ನೊಂದು ವಿಷಯ ಏನು ಗೊತ್ತೇನ, ಅತ್ತಿಯರು ಈಗ ಚಂದಾಗ ಸ್ಪಷ್ಟವಾಗಿ ಮಾತಾಡಕತ್ತಾರ. ಅವಾಗ ನಂಗೆ ತೊದಲ್ತಿದ್ರಲ್ಲ ಹಂಗಿಲ್ಲ, ಆದ್ರೆ ಇನ್ನೊಂಚೂರು ಕೈ ಕಾಲು ಎಳ್ದು ಹಾಕ್ತಾರ. ನಾನು ಅಂದಿನಿ ಅಲ್ಲೇ ಅದಾಳ್ರಿ ವಿಮ್ಲಾ ಬರ್ರಿ ಅಂತಂದು, ಬರ್ತೀನಿ ಅಂತಂದು ಬರಕತ್ತಾರ ಮೆಲ್ಲಕ. ನಾನು ಬರ್ತೀನಿ ಅಂದಾರ, ಬರ್ತಾರ ತಡಿ ಇಲ್ಲೇ. ಹೌದ್ರಿ ಅತ್ತಿಗೆಮ್ಮ, ಕರೇನ ಚಲೋ ಆತ್ ನೋಡ್ರಿ. ಅಂದಂಗ ಮತ್ತು ಇವತ್ತು ಹಣ್ಣಿಡಕ್ಕೆ ಬರ್ತೀನಿ ಅಂದಿದ್ರಲ್ರಿ, ಬರಕತ್ತಾರನ್ರಿ? ಹ್ಞೂ ಬರ್ತಾರಂತ. ಈಗ ಅವರು ಇನ್ನು ಬರ್ತಾರ, ಅದಕ್ಕೆ ಎಲ್ಲ ಸ್ವಚ್ಛಗ ಕಸ ಅನ್ನೆ ಒಂದು ಕಡೆಯಿಂದ ಎಲ್ಲನೂ ಓಟು ಬಂಡಿ ಎಲ್ಲ ವರ್ಷ ಮನ್ಲಾ ಕವಿತಾ. ಮತ್ತೀಗ ಏನು ಮಾಡ್ಬೇಕವ, ಈಗ ಅತ್ತಿಯರು ಒಂದು ಬಂದು ನೋಡ್ತಾರಂತ ನಿನ್ನ ಕೂಸು. ಅವರು ಅದನ್ನ ಅನ್ನಕತ್ತಿದ್ರು, ಅಳೋದು ಕಮ್ಮಿ, ಆಮೇಲೆ ಮಾತಾಡ್ಸಿದ್ರು ಕೈಲಿ ಹಿಂಗೆ ಅಂದ್ರೂ ನೋಡೋದಿಲ್ಲ, ಎಲ್ಲೋ ಮ್ಯಾಗ ನೋಡ್ತಾನ ಅನ್ನೋ ಮಾತು ಅನ್ನಕತ್ತಿದ್ರು. ನಾವೊಂದು ಇನ್ನೂ ಸಣ್ಣ ಕಳಲ್ಲಲ್ರಿ, ಈಗ ಹುಟ್ಟಿ 1 ತಿಂಗಳು 2 ತಿಂಗಳಾಗೈತಿ, ಅಷ್ಟ್ರಾಗ ಏನು ಅಂತ ನಾನು ಅಂದೆ. ಇಲ್ಲಲೇ ಅಂತಂದು ಅನ್ನಕತ್ತಾರ, ಬರ್ತಾರೆ ತಡಿ ಅವ್ರ. ಹ್ಞೂ ರೀ ಅತ್ತಿಗೆಮ್ಮ, ನನಗೂ ಯಾಕೆ ಹಂಗೆ ಅನ್ಸಕತ್ತೈತ್ರಿ. ಜಾಸ್ತಿ ಅಳಲ್ರಿ, ಹಶು ಆದ್ರಷ್ಟ. ಆಮೇಲೆ ಮೊನ್ನೆ ಎಂಥ ಪರಿ ಜೋಲ್ ಬಿಡಕತ್ತಿದ್ನಂತಂದು ಈ ಕಡೆ ತಿರುಗಿಸಿದ್ರೂ ಏನೂ ಇದು ಇಲ್ರಿ, ಅದಕ್ಕೇನು ಸ್ಪಂದನೆ ಮಾಡಲ್ಲ. ಆ ಕಡೆಗೆ ತಿರ್ಕೊಂಡು ಹಿಂಗೆ ನಾನು ಮಕ್ಕೊಂಡು ಹಿಂಗೆ ಮಕ್ಕೋತಾನ. ನನಗೂ ಯಾಕೆ ಅನುಮಾನ ಆಕತ್ತೈತ್ರಿ ಅತ್ತಿಗೆಮ್ಮ. ಕರೆನ ನಂಗೆ ಭಯ ಆಕತ್ತೈತೆ ನೋಡ್ರಿ. ತಡಿ ಬರಲಿ, ಅತ್ತಿಯರು ಬಂದು ನೋಡಲಿ. ನಾನು ಆಕಿ ಸೂಲ್ಗಿತ್ತಿ ಶಂಕರವ್ಕ ಹೇಳೋಣಂತ ಅನ್ಕೊಂಡೆ. ನೋಡೋಣ ಅತ್ತಿಯರಿಗೆ ಏನಾರ ಗೊತ್ತಾಗತ್ತಾನ. ಬಂದವ ವಿಮಲ, ನಾನಾ ಬಂದು ನೋಡಿ ಇವತ್ತೆ. ಯವ್ವ ಬಾ ಈ ಕಡೆ ಕುಂದ್ರ, ಬಾ ಬಾಯ್ ಕರೆನ ಸೊಟ್ಟಿದ್ದು ಸೀದಾಗಿತ್ತಲ್ವೇ ಯವ್ವ, ಪರವಾಗಿಲ್ಲ ಬಿಡು. ಚಲೋ ನೋಡ್ಕೊಂಡ್ರ ಅತ್ತಿಗೆಮ್ಮ. ಇನ್ನೊಂಚೂರು ಕಾಲು ಕೈ ಸೀದಾ ಅದು ಅಂದ್ರೆ ಇನ್ನೊಂಚೂರು ಚಲೋ ಹಾಕಿ ಕರೆನ. ಹ್ಞೂನವ, ಹ್ಞೂ ಅದನ್ನ ಮಾತಾಡಕತ್ತಿದ್ವ್ಯಾ ನಾನು, ಪದ್ಮ, ಲಕ್ಷ್ಮಿ ನಿನ್ನ ಮಗಂದ ಹಿಂಗೆ ಹೊಳಸೇ ಇರ್ತಾನೆ ಯಾವಾಗಲೂ ಗೋಣ. ಈತ ಕಡೆ ಒಟ್ಟ ಬಲಕ್ಕೆ ಹೊಳ್ಳೋದೇ ಇಲ್ಲ, ನೀ ಅಡ್ಕನ. ಹ್ಞೂ ಬೇವ, ಒಟ್ಟ ಬಲಕ್ಕೆ ಹೊಡ್ಸೋದಿಲ್ಲ, ಹಿಂಗೆ ಮಕ್ಕೋತಾನ. ಆಮೇಲೆ ಜೊಲ್ ಬಿಡೋದು ಮಾಡ್ತಾನ. ನಾನು ಕೂಸಲ್ಲ ಅದಕ್ಕೆ ಮಾಡ್ತಾನಂತ ನಾನು ಅನ್ಕೊಂಡೀನಿ, ನನಗೂ ಏನೂ ಗೊತ್ತಾಗೋಲ್ದು. ಈಕೆ ನೋಡಿದ್ರೆ ನಿರ್ಮಲಿ ಬಂದು, ಇಲ್ಲ ಏನೋ ನಿನ್ನ ಮಗ ತೊಂದರೆ ಇತ್ತು ನೋಡು, ಹಿಂಗಿರ ಯಾಕೆ ಕೂಸಿರ್ತಾವು, ಎಲ್ಲ ಕಡೆ ಹೊಳ್ಳಾಡ್ತಾವು, ಯಾವುದು ಒಂದ ಕಡೆ ತಿರ್ಗೋದಲ್ಲಿ ಗೋಣು ಅಂತಂತಾಳ. ನನಗೆ ಅದಕ್ಕೆ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗ್ತದೆ ಬೇವ. ಡೀಟ್ ಸರಿ ಇಲ್ಲ ಇಲ್ಲಿ ಅಯ್ಯವ, ನಲ್ಲಿ ಕುಂತು ನೋಡ್ತೀನಿ. ಹೌದಲ್ಲ, ಬರ ಅಪ್ಪಾಜಿ, ಒಂಚೂರು ಎಚ್ಚರಾಗಪ್ಪಾಜಿ, ಎಚ್ಚರಾಗಿಲ್ಲಿ. ನಿದ್ದೆ ಜೋರ ಐತ್ರಿ ಅವಂದ. ಒಂದು ಕೆಲಸ ಮಾಡ್ರವ, ಇವತ್ತು ಅವ್ರು ಬಂದು ಹಣ್ಣು ಪಣ್ಣು ಇಟ್ಟೋಲಿ, ಸಂಜೆ ಮುಂದಾಗ ಹುಡುಗನ ಕರ್ಕೊಂಡೋಗಿ ಅವ ಶಾಣೆ ಡಾಕ್ಟ್ರಿಗೆ ಒಂಚೂರು ತೋರ್ಸಂಬರ್ರಿ. ಘನ ಶಾಣೆ ಅದಾನ ಅವ, ಶಾಣೆ ಡಾಕ್ಟ್ರ್ ನೋಡ್ತಾನೆ. ಇದು ಯಾಕೆ ನನಗೂ ಹಂಗೆ ಅನ್ಸಕತ್ತೈತಿ. ಹುಡುಗ ಬೆಳವಣಿಗೆನೂ ಕಮ್ಮಿನ ಐತಿ. ಈಗ 1 ತಿಂಗಳು ತುಂಬಿ 2ರಾಗ ಐತಲ್ಲ, ಹೆಂಗಿರ್ಬೇಕು, ಹೆಂಗೈತೆ ನೋಡಿದು, ಭಾಳ ನೊಯ್ ಅನ್ನೋದಿಲ್ಲ. ಹುಡ್ದಾಗ ಹೆಂಗಿತ್ತು ಹಂಗೆ ಐತೆ ಅನ್ಸತ್ತೆ ನೋಡಿ ನನಗೆ. ಹ್ಞೂ ರೀ ಅತ್ತಿಯರ, ನನಗೂ ಯಾಕೆ ಹಂಗೆ ಅನ್ಸಕತ್ತೈತಿ. ಒಟ್ಟ ಬೆಳವಣಿಗೆನ ಇಲ್ಲ ಹುಡುಗ. ಹೆಂಗೆ ಆಗ್ಬೇಕು, ತಿಂಗಳ 2 ತಿಂಗಳು ಆದಂಗೆಲ್ಲ ಒಂದಿಟ್ಟು ದಾಡ್ಸಿ ಆಗ್ಬೇಕು. ಹುಟ್ಟಿದ ಕೂಸ್ಕತೆ ಕಾಣಬಾರ್ದು. ನನಗೆ ಯಾಕೆ ಹುಡುಗನ ಗೋಣು ಲಘು ನಿಲ್ಲುತ್ತಾ ಇಲ್ಲ ಅಂತ ಅನುಮಾನ ಆಕತ್ತೈತಿ ನೋಡ್ರಿ ಅತ್ತಿಯರ. ಯಾಕಂದ್ರೆ 1 ತಿಂಗಳದಾಗ ಏಟ್ರ ಒಂದಿಟ್ಟು ಇದು ಆಗ್ಬೇಕಾ, ಗುಣ ಆಗ್ಬೇಕಾ. ನನಗೆ ಈಗ ಎರಿತೀವಲ್ಲ, ನನಗೆ ಗೊತ್ತಾಗತ್ರಿ ಅದು. ಅತ್ತಿಗೆಮ್ಮ, ಏನಾರ ತೊಂದರೆ ಐತಂತೀರ ನನ್ನ ಮಗ್ಗ. ನಾನಂತರೂ ಗಂಡ ಮನೆಗೆ ಏನು ಸುಖನೂ ಕಂಡಿಲ್ಲ. ನನಗೆ ಇದ ಕೂಸ ಆಸರೆ. ಇದಕ್ಕೆ ಏನಾರ ಆಗೈತಂದ್ರೆ ನಾನಂತರೂ ಕರೆನ ಬದುಕಲ್ರಿ. ಏಯಪ್ಪ ಬಂಗಾರ, ಏ ಬಂಗಾರ, ಶ್ರೀಶೈಲಿ, ಏ ಶ್ರೀಶೈಲಿ, ಏಯಪ್ಪ ಶ್ರೀಶೈಲ. ಇರ್ಲಿ ಬಿಡ, ನಿದ್ದೆ ಜೋರ ಐತಿ, ಎಬ್ಸಕ್ಕೆ ಹೋಗ್ಬಿಡ. ಒಂದಿಟ್ಟ ಪೌಡರ್ ಹಾಕಿ ಕಾಡಿಗೆ ಹಚ್ಚಿ ಮಲಗಿಸ್ ಹುಡುಗನ ಚಂದಾಗ ನೋಡುನಂತ. ಹೋಯ್ ಬರೋಣ, ಇವ್ರು ಬಂದು ಹೋಲೆ ಸಂಜೆ ಮುಂದಾಗ ಹೋಯ್ ಬರೋಣ, ನಾನು ನೀನು ಕೂಸ್ ಕರ್ಕೊಂಡು. ಈ ನಮಗೂ ಯಾಕೆ ಎಲ್ಲರಿಗೂ ಅದ ಅನುಮಾನನ ಬರಕತ್ತೈತಿ. ಯಾಕೆ ಹೆದರ್ತಿ ಬಿಡು, ನಾವೆಲ್ಲ ಅದೀವಲ್ಲ, ಹೆದರ್ಬೇಡ. ಹಂಗೆ ಕನ್ಕೋತಿದ್ದಿ. ಇವತ್ತು ಸಂಜೆ ಮುಂದೆ ಹೋಗಿ ಬಾ ದವಾಖಾನೆಗೆ, ನೋಡೋಣ ಅವ ಡಾಕ್ಟ್ರ್ ಏನಂತಾನ, ಅದ್ರ ಮ್ಯಾಗ ಯೋಚನೆ ಮಾಡೋಣಂತ.
ಒಬ್ರು ಮೇಡಮ್ ಕೇಳಿದ್ರು ವಿನಿತಾ ಅವರು ಕ್ಯೂರಿಯಾಸಿಟಿಗೆ ಕರೆನ ಶಿವಮರ್ ಬದಲಾದ್ರ ಸ್ವಸ್ಥರ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡ್ರ ಅಂತ ಹೇಳಿ. ಇಲ್ಲ ರೀ, ನಾನು ನೋಡಿದ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಬದಲಾಗಿದ್ದಿಲ್ಲ. ಅವ್ರು ಆ್ಯಸ್ ಇಟ್ ಈಸ್ ಇದ್ರು. ನಾ ಕತೆಗೋಸ್ಕರ ಭಾಳ ಚೇಂಜಸ್ ಮಾಡೀನಿ, ಅದರೊಳಗೆ ಇದು ಒಂದು ಚೇಂಜಸ್. ಥ್ಯಾಂಕ್ ಯು. ಬೇಸರ ಮಾಡ್ಕೋಬೇಡಾಳ, ಹೋಗೋಣ ಬಿಡು. ಅತ್ತಿಯರ ಬರ್ತೀರೇನು ಹೊರಗೆ ನಾಷ್ಟ ಪಾಷ್ಟ ಮಾಡುವಂತ್ರಂತೆ? ಒಂದು ಸ್ವಲ್ಪತ್ತು ಇಲ್ಲೇ ಜೊತೆ ಮಾತಾಡ್ಕೊತ ಕುಂದಿರ್ತೀನಿ. ಎಷ್ಟು ದಿನ ಆಯ್ತು ನನ್ನ ಮಕ್ಕಳ ಜೊತೆಗೂ ಮಾತಾಡಿಲ್ಲ. ಆಕಿಗೆ ಈಗ ಆಕಿಗೆ ಏನರ ಮಾಡಿಕೊಡ್ರಿ ಬಿಸಿ ಬಿಸಿ ಅದು, ನಾ ಆಮೇಲೆ ಹೊರಗೆ ಬಂದು ತಿಂತೀನಿ. ಈಗ ಅಲ್ಲಿಂದ ಬಂದಿನಲ್ವ, ಯಾಕೆ ರಗಡದಂಗೆ ಆಗೈತಿ, ಈಗಿನ ಸ್ವಲ್ಪತ್ತು ಬಿಟ್ಟು ಬರ್ತೀನಂತ. ಹಂಗಲ್ರಿ ಅತ್ತಿಯರ, ಈಗ ನೀವು ಒಂದಿಟ್ಟು ಹೊರ ಬಂದ್ರಿ ಅಂದ್ರೆ ನಿಮ್ಗೆ ಎಣ್ಣೆ ಪಣ್ಣಿ ಹಚ್ಚಿ ನೇದು ಒಂದಿಟ್ಟು ನೀವು ಬಿಸಿಲಿಗೆ ಕುಂತು ಆಮೇಲೆ ನಾಷ್ಟ ಮಾಡಿ ಸ್ವಲ್ಪ ಬಿಟ್ಟು ಬೇಕಾದ್ರೆ ಜಕ ಮಾಡಕ್ಕೆ ಬರ್ತೈತಿ ಅಂತ. ಬೇಡವ, ಇಷ್ಟು ದಿನ ಅಂತರೂ ಮತ್ತು ಹೆಂಗೆ ನಂಗೆ ಆರಾಮಿದ್ದಿಲ್ಲ ಅಂತಂದು ಇದ್ದಲ್ಲಿಗೆ ತಂದು ಕೊಡ್ತಿದ್ರಿ, ನಾನು ಹ್ಞೂ ಅಂತಿದ್ದೆ. ನೇಯ್ವಂತ್ರಿ ಅಂತ ಕೈಕಾಲು ಬ್ಯಾಡ ಅನ್ನೋದಿಲ್ಲ, ಆದ್ರೆ ಜಕ ಮಾಡೇ ನಾಷ್ಟ ಮಾಡ್ತೀನವ. ಮೊದಲಿಂದನೂ ನಮಗೆ ಹಂಗೆ ಮಾಡ್ಯಾರ ರೂಢ. ಆತೋಳ್ರಿ, ನಿಮ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ನೋಡ್ರಿ, ಬರ್ರಿ. ಎಣ್ಣೆ ಹಚ್ಚಿ ನೇಯ್ತೀನಿ ಒಂದಿಟ್ಟು ಕೈಕಾಲು, ಒಂದಿಟ್ಟು ಕುಂದ್ರುವಂತ್ರಿ ಅಂತ ಒಂದು ಸ್ವಲ್ಪತ್ತು. ಇಬ್ರು ಇಲ್ಲೇ ಅದ್ರಿ ನೀವು? ಅದಕ್ಕಂತೀನಿ ನಾನು. ಈಗ ಹೆಂಗೈತ್ವೆ? ಆರಾಮದೀನಪ್ಪ, ಈಗ ಆರಾಮದೀನಿ. ನಾನು ನಡ್ಕೊಂಬಂದಿಲ್ಲ ಅಲ್ಲಿಂದ ಇಲ್ಲಿವರೆಗೂ. ಚಲೋ ಆತು ಬಿಡು, ಚಲೋ ಆತು. ಇಷ್ಟ ಅಡ್ಡಾಡಕತ್ತೆಲ್ಲ ಸಾಕು ನಮ್ಗೆ, ಇನ್ನೇನು ಬೇಡ. ಏನು ಬೇಕಿತ್ತು? ನಮ್ಮಿಬ್ರನ್ನ ಯಾಕೆ ನೋಡಕತ್ತಿದ್ರಿ? ಏನಿಲ್ಲ, ಒಂದಿಟ್ಟು ರೊಕ್ಕ ಕೊಡ್ಬಾ, ಅವ್ರಿಗೆ ಹಂಚು ಬರ್ತಾವಂತ. ಇಲ್ಲೆಲ್ಲೂ ಹತ್ರದ ಚಲೋ ಇಲ್ಲ, ಅದಕ್ಕೆ ಚಿಕ್ಕಮಗಳೂರಿಂದ ತರ್ಸೋಣ ಅಂತ ಹೇಳಕತ್ತಾನ ಮೇಸ್ತ್ರಿ. ಅದಕ್ಕೆ ಎಷ್ಟಾಗತ್ತ ಏನು ನೋಡು, ಹಂಚು ತರಿಸ್ರಿ ಅಂತ ಹೇಳಕತ್ತಾರ ಹೊಸ ಮನೆಗೆ. ಬಾ. ಹೌದಾ? ಹಾಂ ಆತಾಳ್ರಿ. ಎಷ್ಟು ಕೊಡಲಿ? ಈಗ ಒಂದು 3,000 ಕೊಡು ನೋಡೋಣಂತ. ಸಾಲ ಬಿದ್ವು ಅಂದ್ರೆ ಈಗ 3,000ಕ್ಕೆ ಎಷ್ಟು ಹಂಚು ಬರ್ತಾವೆ ಅಷ್ಟು ತೊಗೊಂಬಂದ್ಬಿಡ್ತೀವಿ. ಮನೆ ಒಂದಿಟ್ಟು ದೊಡ್ಡದಾಗೈತಲ್ಲ, ಮತ್ತೆ ಎಲ್ಲ ಕಡೆಗೂ ಹಂಚು ಹಾಕಿಸ್ತೀವ. ಮಣ್ಣಿನ ಮನೆ ಬೇಡ ನಮಗೆ. ಮಣ್ಣಿನ ಮನೆ ಈಗಿದು ಹೆಂಗೆ ಮಣ್ಣು ಸೋರುತ್ತೆ ನೋಡು, ಅದು ಹಂಗೆ ಸೋರಕತ್ತೆ ಅಂದ್ರೆ ಕಷ್ಟ. ಮಡ್ಗಿಯೂ ಬೇಡ. ಅದಕ್ಕೆ ಚಂದಾಗ ಒಳಗೆ ಮಡ್ಗಿವು ಹಾಕ್ಸಿ, ಅಂದ್ರೆ ಕಟ್ಗಿವು ಸಾಗುಣಿ ಕಟ್ಗೆ ಹಾಕ್ಸಿ ಜಂತಿಗಿಂತಿಗೆ ಮಸ್ತ್ ಮ್ಯಾಗ ಹಂಚು ಹಾಕ್ಸ್ಬಿಡೋಣ ಅಂತ. ಮಾತವ್ರಿ ಹಂಗೆ ಮಾಡಿ, ಪರವಾಗಿಲ್ಲ. ಬರವ, ಅವು ಇನ್ನ ಇದು ಮಾಡ್ಬೇಕು, ಹಾಲು ತೆಗಿಬೇಕು. ಗೋಧಿ ಹುಗ್ಗಿ ಹಾಲು ತೆಗೆದು ಚಂದಾಗ ಕುಟ್ಟಿ ಅವನ್ನ ಅಷ್ಟು ಬೇರೆ ಬೇರೆ ಮಾಡಿ ಮತ್ತು ಗೋಧಿ ಹುಗ್ಗಿ ಮಾಡೋದ್ಲಿಗೆ ತಡ ಆಗತ್ತೆ. ಅವರು ಇನ್ನು ಹಣ್ಣು ಇಡಕ್ಕೆ ಬಂದ್ರಂದ್ರೆ ಆಗೋದಿಲ್ಲ. ಈಗ ಮತ್ತು ಹೋಳಿಗೆ ಗಿಳಿಗೆ ಮಾಡಿಸಿದ್ರೆ ಮತ್ತು ಹೋಳಿಗೆ ಸಾರು ಮಾಡಕ್ಕೆ ಬರ್ತಿತ್ತ. ಮತ್ತೀಗ ಗೋಧಿ ಹುಗ್ಗಿ ಅನ್ನ ಸಾರಲ್ಲ, ಬದ್ನೆಕಾಯಿ ಪಲ್ಯ. ಬದ್ನೆಕಾಯಿ ಆಕಿ ಹೇಮವಕ್ಕನು ಹೊಲ್ದಾನು ಕೊಟ್ಟಾಳ, ತೊಗೊಂಬಂದು ಎಳೆವು ಅದಾವು. ಈಗ ಊಸು ಕೂತ್ಕೊಂಡು ಹೆಚ್ಚಿ ಬಡ ಬಡ ಪಲ್ಯ ಮಾಡಿಟ್ಟು ಬಿಡೋಣ. ಅವ್ರು ಬಂದಾಗ ಓಡಾಡಕ್ಕಿನ ಹೌದಿಲ್ಲ. ಅವ್ರು ಬರತ್ಲಿಗೆ ನಾ ಒಂದಿಟ್ಟು ಚಾ ಮಾಡಿ ಮಂಡಕ್ಕೆ ಕೊಟ್ಟು ಆಮೇಲೆ ಒಮ್ಮಕ್ಳು ಊಟಕ್ಕೆ ಕುಂತ್ರಾಗತ್ತೆ ಹೌದಿಲ್ಲ. ಅಷ್ಟೇ ಮಾಡಿ. ಹಂಗೆ ಒಂದಿವ್ಸ ಹೋದ ವರ್ಷ ಮಾಡಿದ್ದು ಸಂಡ್ಗಿ ಹಪ್ಪಳ ಅದಾವಲ್ಲ, ಅವು ಒಂದಿವ್ಸ ಚಂದ ಕರೀರಿ. ಕರೆದು ಇಡ್ರೆ ಏಸ್ ಮಂದಿ ಬರ್ತಾರ ಏನು ಹೇಳ್ಯಾರನ? ಇಲ್ರಿ, ಭಾಳ ಮಂದಿ ಬರಲ್ಲ ಅನ್ಸತ್ರಿ. 4-5 ಮಂದಿ ಬರ್ತೀವಿ, ಸಂಕ್ಷಿಪ್ತ ಹಣ್ಣು ಇಡೋಣ ಅಂತ ಅಂದಾರ್ರಿ. ಆತು ಬಿಡವ, ಚಲೋ ಆತು. ಹೆಂಗೆ ಈಗ ಬೇಕು, ಒಳ್ಳೆ ಮನೆ ಸೇರಿದ್ರೆ ಅಷ್ಟ ಸಾಕು ನಮಗೆ. ಹ್ಞೂ ರೀ ಅತ್ತಿಯರ, ನಾವು ಅದನ್ನ ಅಂತೀವಿ ನೋಡ್ರಿ. ಚಂದಂದು ಸುನಿತೀವಿ, ಯಾವರ ಚಲೋ ಸೀರಿದ್ರು ಉಡಿಸ್ರಿ. ಸುನಿತಾ ಬರ್ತಾಳನ? ಇಲ್ಲ, ಆಕಿಗೆ ನಿನ್ನೆ ಬಾ ಅನ್ಬೇಕಿಲ್ಲ. ಇಲ್ರಿ ಅತ್ತಿಯರ, ಸುನಿತಾನು ಇವತ್ತು ಅವರು ಅಷ್ಟರು ಸೇರೇ ಬರ್ತೀವಿ. ಮತ್ತು ಹಲಮಲ್ಲ ಇನ್ನೇನು ಇನ್ನೊಂದು ವಾರ ಒಪ್ಪತ್ತು ಸಾಲ ಐತೆವ. ಆಮೇಲೆ ಮತ್ತು ಎಲ್ಲೂ ಸೂಟಿಗೆ ನಾವು ಹೋಗಂಗಿಲ್ಲ, ಅದಕ್ಕೆ ಬರ್ತೀವಿ ಅಲ್ಲಿಗೆ ಊರಿಗೆನ. ಒಂದು ವಾರ ಹಂಗಿದ್ದು ಬರ್ತೀವಂತ. ಈಗ ಒಂದಿನಕ್ಕೆ ಮಟ್ಟಿಗೆ ಬಂದು ಹೋಗ್ತೀವಿ ಅಂತ ಅನ್ನ ಮಾತಂದಳ್ರಿ. ಬರ್ತಾಳಂತ್ರಿ ಇಲ್ಲೇ. ಹೌದನ್ನ? ಚಲೋ ಬಿಡು. ಬಂದು ಒಂದು 4-5 ದಿನ ಇದ್ದು ಹೋಗಲ್ವಕ್ಕ. ಪಾಪ ಅವನು ನೆಂಟ್ರು ಇಷ್ಟು ಆಯ್ಕೋಬೇಕಿದ್ದಾಕಿ ಹತ್ತೆನ್ನಕ್ಕಿ ಮಕ ಆ ಕಡೆ ಮಾಡ್ಕೊಂಡು ಕೂತಾಳ. ಎಲ್ಲ ಹಾಳು ಮಾಡಿದ್ದ ಆಕಿಯಿಂದಲ್ಲ, ಕೆಲ್ಲಿಂದ ಬಂದ್ಲು ಏನು ಪಾಪ. ನಮ್ಮ ಕವಿತೆ ಎಷ್ಟು ಚಂದ ಇರ್ತಿತ್ತು. ಹೋಗ್ಲಿ ಬಿಡ್ರಿ ಅತ್ತಿಯರ, ಹೋಗಿ ಬಿಡ್ರಿ. ಎಲ್ಲ ಈಗ ಆಗೋದೆಲ್ಲ ಒಳ್ಳೇದಕ್ಕೆ. ನನಗೂ ಭಾಳ ಖುಷಿ ಇತ್ತು. ಕಣಿಗೆ ಒಬ್ಬ ಮಗಳರ ಇದ್ದೂರಾಗ ಇರ್ತಾಳ, ಅನುವಾಪತ್ತಂದ್ರೆ ಪಟ್ಟನ ಬರ್ತಾಳ ಅಂತಂದು. ಆದ್ರೆ ಏನು ಮಾಡ್ತೀರಿ, ಮತ್ತೆ ಆಕೆ ಹಣೆ ಬರ್ದಾಗ ಇಲ್ಲ, ನಾವು ಅದನ್ನ ಮಾತಾಡೋದ್ರಾಗ ಅರ್ತಿಲ್ಲ. ಹೋಗ್ಬಿಡ್ರಿ ನಡ್ರವ. ಗೋಧಿ ಹುಗ್ಗಿ ಮಾಡೋದಂದ್ರೆ ಸುಮ್ಮನೆ ಕುಟ್ಟಿ ಬೀಸಿ ಹಾಲು ತೆಗೆದು ಕುದಿಸಿ ಬೆಲ್ಲ ಕರಗಿಸಿ ಅಯ್ಯೋ ನಡ್ರಿ. ಏಲಕ್ಕಿ ಇಲ್ಲಾಂದ್ರೆ ಶೆಟ್ರ ಅಂಗಡ್ಯಾಗ ₹1 ಕೊಡು, 2 ಏಲಕ್ಕಿ ಕೊಡ್ತಾನೆ, ತಂದು ಹಾಕುವಂತ್ರಂತ. ಹೋರಿ. ಹ್ಞೂ ರೀ ಅತ್ತಿಯರ, ಮಾಡ್ತೀವಿ ತೋರಿ. ನಾನು ಏನಾರ ಸಹಾಯ ಮಾಡ್ಲೇನ್ರಿ?
ಅಯ್ಯಯ್ಯವ್ವ ಹಡ್ದವ್ವ ಅಲ್ಲ ಯವ್ವ ಈಗ ಹೆರಿಗೆ ಆಗಿ ಒಂದೂವರೆ ತಿಂಗಳಾಗೈತಿ ಅಂತದ್ರಾಗ ನಿನ್ನ ಏನು ಸಹಾಯ ಬೇಕವ ನಮಗೆ ಈಸ್ ಮಂದಿಲ್ಲ ನಾವು ಮನ್ಯಾಗ ಬೇಕಂದ್ರ ಅಕ್ಕಪಕ್ಕದವರು ಬರ್ತಾರ ಮಂಗಳವಕ್ಕೆ ಬರ್ತಾಳ ಆಕಿ ಕಲ್ಲವಕ್ಕೆ ಬರ್ತಾಳ ಎಲ್ಲರೂ ಬರ್ತಾರ ಬೇಕಂದ್ರೆ ಓಸರು ಬಂದು ನಮಗೆ ಏಟ್ ಬೇಕು ನಿನಗೆ ಹೇಳು ಕೈ ಜೋಡಿಸ್ತಾರ ನೀನ ಬೇಕನ ಹಡ್ದಾಕಿ ಬಾಣ್ತಿ ಬೇಡವಯ್ಯವ್ವ ಬೇಡ ತಯಾರಾದೇನಪ್ಪ ನಿಮ್ಮ ಅಪ್ಪ ಎಲ್ಲೋಗ್ಯಾನ ಅವರು ಶಿವಯಜ್ಜರು ಶಂಕರಯಜ್ಜರು ಮತ್ತು ಬಸಯಜ್ಜರು ಕರ್ಕೊಂಬಂದಿತ್ತಲ್ಲ ಏನಾಯ್ತು ಕರ್ಕೊಂಬರಕ್ಕೆ ಹೋಗ್ಯಾನ ಏನು ಯವ್ವ ಏನೈತಂಬೆ ಯಾರಿಗೆ ಗೊತ್ತು ನಾನು ಮುಂಜಾನೆ ನೋಡಕತ್ತೀನಿ ಅಪ್ಪ ಕಾಣವಲ್ಲ ಮನ್ಯಾಗ ಈಗ ಮತ್ತೆ ಹೋಗೋ ಮುಂದಾಗ ನಾನು ತಡ ಆಗತ್ತಂತಂದು ಇಷ್ಟ ಹುಡುಕ್ಯಾಡಕತ್ತೀನಿ ಅಪ್ಪನ್ನ ಒಟ್ಟ ಸಿಗವಲ್ಲ ಕೈಗೆ ನೋಡ್ಲಾ ಹೇಳಕತ್ತೀನಿ ನಾನು ಮಲ್ಲು ನೀನು ಚಂದಾಗ ಕೇಶಂಬಿಡು ಏನಂದ್ರೆ ನನಗಂಕ್ರ ಹಾಕಿ ಯಾವ್ದ ಕಾರಣಕ್ಕೂ ಮುಂದೆ ಓದ್ತಕ್ಕದ್ದಲ್ಲ ಏನು ನೋಡವಾ ನಿನಗಿಷ್ಟ ಇಲ್ಲದೆ ಇರೋದು ಎಂದರ ನಾ ಮಾಡೀನ ಹೇಳು ಎಂದರ ನಿನಗಿಷ್ಟ ಇಲ್ಲ ಅಂದಿದ್ದನ್ನು ನಾ ಮಾಡಿ ನಾನು ಇಲ್ಲಲ್ಲ ಆಕೆ ಈಗ ಬರ್ತಾಳ ಇದೊಂದು ಪರೀಕ್ಷೆ ಬರೀಲಿ ನಾವೀಗ ಮದುವೆ ಮಾಡ್ಕೊಂಬರುನು ಅದಾದ್ಮೇಲೆ ಆಕಿಗೇನು ಓದಿಸೋದು ಬರ್ಸೋದು ನಮಗೇನೈತಿ ಬೆದ್ದರ್ದು ಹೌದಿಲ್ಲ ಆಕೆ ಪಾಡಿಗೆ ಆಕೆ ಅವ್ರ ಮನ್ಯಾಗ ಎಲ್ಲ ಓದ್ಕಂತಾಳ ನೋಡು ನನ್ ಮುಂದೆ ಏನಾಗುತ್ತೆ ಅದು ಮಾಡುನಂತ ನೀ ಹೇಳ್ದಂಗನ ಅಂದ್ರೆ ಈಗ ನೋಡಿಯಲ್ಲ ಅವ ನಿಮ್ಮ ಮಾವಂದು ಏನೇನಾಗೈತೆ ಅನ್ನೋದು ನನಗೆ ಅದ ಚಿಂತೆ ಅಪ್ಪ ಹಂಗೆ ಎಲ್ಲಿ ಕಲ್ತು ಹುಡುಗಿಯಾರು ನಿಂದ್ರದಿಲ್ಲ ಅದೈತಲ್ಲ ನೋಡಿ ಇಲ್ಲಿ ಕೇಳಿಲ್ಲ ಹಾಡು ಕಲಿತ ಹುಡುಗಿ ಕುದುರಿ ನಡುಗಿ ಅಂತಂದು ಮತ್ತು ಹಂಗಾಕವು ಕಲ್ತ್ರ ಸುಳ್ಳಲ್ಲವು ಮತ್ತು ಸುಮ್ಮನೆ ಮಾಡಿರೋದಿಲ್ಲ ಜನಪದ ಹಾಡು ಇಂಥವು ನೋಡಿ ಮಾಡಿರ್ತಾರೆ ನನಗಂಕರು ಅದಕ್ಕೆ ಕಲ್ತು ಹುಡುಗಿಯಾರ ಅಂದ್ರೆ ಇಷ್ಟ ಇಲ್ಲಪ್ಪ ಯಪ್ಪ ಅದ್ರಾಗ ನೀನು ಎಷ್ಟು ಬ್ಯಾಡ ಅಂದ್ರೂ ನನಗೆ ಹೊಂದಿಕೆ ಆಗಲ್ಲೇವ ನಾ ಮಾಸ್ತರ್ ಅದೀನಿ ನನ್ನ ತಕ್ಕಂಗ ಅಂತಂದು ಇದಕ್ಕೆ ಒಪ್ಕೊಂಡಿದ್ದೆ ಅದು ಅವತ್ತು ಹೋಗಿದ್ವಲ್ಲ ಅದು ಬೇಸಿತ್ತು ತೆಳ್ಳಗ ನೀನದು ಮರ್ತಿ ಅನ್ಸತ್ತ ಪೂರಾ ಕೊಂಡು ಮ್ಯಾಕ್ ಮಾಡಿ ನೀ ಯಾರನ್ನದ ಮರ್ತು ಬಿಟ್ಟಿದ್ದೆ ಆಕೆ ಹಾಡು ಕೇಳಿ ಈಗ ಇನ್ನೇನು ನಿನ್ನ ಈಗ ನಡ್ಕೊಂತ ಕರ್ಕೊಂಬಂದಿವಿ ಇನ್ನೊಂದ್ಸಲ ಅವ್ರ ಮನೆಗೆ ಹೋದ್ವಿ ಅಂದ್ರೆ ನಿನ್ನ 4 ಮಂದಿ ಎತ್ತಿಗೆ ಡಿಂಚಕ ಬರ್ಬೇಕಾಗತ್ತೆ ನೋಡು ಬದಮಾಸ ಊರು ಬದಮಾಸ ಏನು ನೀನೇನು ನನ್ನ ಮಗ ಅದೆಯಾ ನನ್ನ ಶತ್ರು ಅದೆಯಲ್ಲ ಏನು ಬಗಸ್ತಿ ನೋಡು ಮಾತು ಈಗ ನಾ ಇದಕ್ಕೆ ಒಪ್ಕೊಂಡಿರೋದನ ನೀನು ಮುಂದೆ ಓದಿಸೋದು ಮಾಡೋದಿಲ್ಲ ಆಕಿಗೆ ಮನೆಗೆ ಚಂದಾಗ ಮನೆಯಾಗಿನ ಕೆಲಸ ಬಗ್ಸಿ ಕಲ್ಸಂತಂದು ಚಂದಾಗ ಹೇಳ್ತೀನಿ ನಾನು ಅವ್ರ ಮನ್ಯಾಗ ಮನ್ನಿನೂ ಹೇಳಿನಿ ಇವತ್ತು ಹೇಳ್ತೀನಿ ನೀ ಸುಮ್ಮನೆ ಇರು ಏನು ನೀ ಹಾರಾಡಕ್ಕೆ ಬರಬೇಡ ನೀನಿದ್ದಾಗ ನಾ ಯಾಕೆ ಹೇಳಿ ಗಂಡ್ಮಕ್ಳಿದ್ದಾಗ ನಾವು ಅವ್ರಿಗೆಲ್ಲ ಹೇಳ್ತೀನಿ ಚಂದಾಗ ಅಡಿಗೆ ಹಸಿ ಅದು ಇದು ಕಲಿಸ್ರಿ ಮನೆಗೆ ಏನರ ಉಪಯೋಗ ಆಗಂತವು ಸಾಲಿ ಕಲ್ತ್ರಿ ಏನು ಉಪಯೋಗ ಆತಿತ್ತು ಅಂತಂದು ನಾ ಎಲ್ಲ ಹೇಳ್ತೀನಿ ನಡಿ ನಿಮ್ಮಪ್ಪ ಎಲ್ಲೋಗೆ ನೋಡು ಬಂದೆ ಎಲ್ಲೋಗಿದ್ದಪ್ಪ ಇವ್ರು ಬಂದಿದ್ರು ನೋಡು ಮ್ಯಾಲಿನ ಮನಿ ಮೂರ್ತಿಪ್ಪಣ್ಣಾರು ನಿನ್ನನ್ನು ಕೇಳ್ಕೊಂಡು ಎಲ್ಲೋಗ್ಯಾರ ನಮ್ಮ ಈಶಪ್ಪಣ್ಣಾರು ಅಂತಂದು ಅವ್ರ ಮನೆಗೆ ಹೋಗಿ ಬಂದೀಗ ಅದು ಬಂದಿದ್ದು ಗೊತ್ತಾಗಿ ಹೋಗಿ ಬಂದೆ ಅವ್ರಿಗೂ ಹೇಳಿನಿ ಎಲ್ಲರೂ ಬಸ್ ಸ್ಟ್ಯಾಂಡಕ್ಕೆ ಬರ್ತೀನಿ ಅಂದಾರ ತಯಾರಾಗಿರಿಲ್ಲ ಬಡ ಕದ ಮುಂದ್ಕಂದು ಬಡ ಬರ್ರಿ ಹೊತ್ತು ಭಾಳ ಆತ